ನಮಸ್ತೆ ವಿದ್ಯಾರ್ಥಿಗಳೇ, ಆಕಾಶ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನೀಟ್ 2024ರ ವೈದ್ಯಕೀಯ ಹಾಗೂ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ MBBS, BDS ಕೋರ್ಸ್ಗಳ ಸೀಟು ಹಂಚಿಕೆ, ಕಟ್ ಆಫ್ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಯ ಬಗ್ಗೆ ಇಲ್ಲಿ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ಹಂಚ್ಕೊಳ್ತಿದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. NMCಯ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 69 ವೈದ್ಯಕೀಯ ಕಾಲೇಜುಗಳಿದ್ದು 11,745 ಸೀಟ್ ಹೊಂದಿರುತ್ತೆ. ಇದರಲ್ಲಿ 24 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು 3,750 ಸೀಟ್ಗಳನ್ನು ಹೊಂದಿದೆ. 45 ಖಾಸಗಿ ವೈದ್ಯಕೀಯ ಕಾಲೇಜುಗಳು 7,995 ಸೀಟ್ಗಳನ್ನು ಹೊಂದಿದೆ. ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ವೈದ್ಯಕೀಯ ಕಾಲೇಜುಗಳಿದೆ ಇದನ್ನ ನಾವು ಈ ಸ್ಲೈಡ್ ಅಲ್ಲಿ ನೋಡಬಹುದು. ಮೊದಲನೇದಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಬಗ್ಗೆ ನೋಡೋದಾದ್ರೆ ಈ ಎರಡು ಸ್ಲೈಡ್ಗಳಲ್ಲಿ ನಮಗೆ ಕಾಲೇಜಿನ ಹೆಸರು, ಸ್ಥಳ ಹಾಗೂ ಕಾಲೇಜು ಹೊಂದಿರತಕ್ಕಂಥ ಸೀಟ್ಗಳ ಲಭ್ಯತೆ ಬಗ್ಗೆ ಮಾಹಿತಿಯನ್ನ ನೋಡಬಹುದಾಗಿದೆ. ಮುಂದಿನ 4 ಸ್ಲೈಡ್ಗಳಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನ ಇಲ್ಲಿ ನಾವು ನೋಡಬಹುದು. ಇಲ್ಲಿವರೆಗೂ ವೈದ್ಯಕೀಯ ಕಾಲೇಜುಗಳ ಬಗ್ಗೆ ಮಾಹಿತಿಯನ್ನ ನಾವು ತಿಳ್ಕೊಂಡ್ವಿ. ಈಗ ರಾಜ್ಯದ ದಂತವೈದ್ಯಕೀಯ ಅಥವಾ BDS ಕಾಲೇಜುಗಳ ಬಗ್ಗೆ ನೋಡೋಣ. ಒಟ್ಟಾರೆ ವಿದ್ಯಾರ್ಥಿಗಳೇ ರಾಜ್ಯದಲ್ಲಿ 45 BDS ಕಾಲೇಜುಗಳಿದ್ದು ಇದರಲ್ಲಿ 3,465 ಸೀಟ್ಗಳ ಲಭ್ಯತೆ ಇದೆ. ಒಟ್ಟಾರೆ 3 ಸರ್ಕಾರಿ ದಂತವೈದ್ಯಕೀಯ ಕಾಲೇಜುಗಳು 185 ಸೀಟ್ಗಳನ್ನು ಹೊಂದಿದ್ದು 42 ಖಾಸಗಿ ದಂತವೈದ್ಯಕೀಯ ಕಾಲೇಜುಗಳು 3,280 ಸೀಟ್ಗಳನ್ನು ಹೊಂದಿದೆ. ಜಿಲ್ಲಾವಾರು ಅಥವಾ ವಿವಿಧ ಪ್ರದೇಶದಲ್ಲಿರ್ತಕ್ಕಂಥ ದಂತವೈದ್ಯಕೀಯ ಕಾಲೇಜುಗಳ ಪಟ್ಟಿಯನ್ನ ಈ ಒಂದು ಕರ್ನಾಟಕ ಮ್ಯಾಪ್ ಅಲ್ಲಿ ನಾವು ನೋಡಬಹುದಾಗಿದೆ. ಮುಂದಿನ 3 ಸ್ಲೈಡ್ಗಳಲ್ಲಿ ರಾಜ್ಯದ ದಂತವೈದ್ಯಕೀಯ ಕಾಲೇಜುಗಳು, ಖಾಸಗಿ ಹಾಗೂ ಸರ್ಕಾರಿ ಕಾಲೇಜುಗಳ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದು. ಕಾಲೇಜಿನ ಹೆಸರು, ಅದಿರ್ತಕ್ಕಂಥ ಸ್ಥಳ ಹಾಗೂ ಸೀಟ್ಗಳ ಲಭ್ಯತೆಯನ್ನ ನಾವಿಲ್ಲಿ ನೋಡಬಹುದು. ಮುಖ್ಯವಾಗಿ 2023ರ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಕಟ್ ಆಫ್ನ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ. ಮೀಸಲಾತಿವಾರು ಅಥವಾ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಿತ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ ಚಾರ್ಟ್ನಲ್ಲಿ ನೀವು ನೋಡಬಹುದು. ಹಾಗೂ 2023ರ 2ನೇ ಸುತ್ತಿನ ಕೌನ್ಸಿಲಿಂಗ್ನ ಪ್ರಕಾರ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕಟ್ ಆಫ್ ಏನಿತ್ತು ಅದರ ಸಂಪೂರ್ಣ ಮಾಹಿತಿ ಕ್ಯಾಟಗರಿ ವೈಸ್ ಈ ಒಂದು ಚಾರ್ಟ್ನಲ್ಲಿ ನಾವು ನೋಡ್ಬೋದು. ವಿವಿಧ ಕೋಟಾಗಳ ಅಡಿಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಸೀಟ್ಗಳ ಲಭ್ಯತೆಯನ್ನ ನಾವೀಗ ನೋಡೋಣ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ 85% ಸೀಟ್ಗಳೇನಿದೆ ಕರ್ನಾಟಕದ ಸ್ಥಳೀಯ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿರ್ತಾರೆ. ಹಾಗೂ ವಾರ್ಷಿಕ 59,850 ರೂಪಾಯಿ ಫೀಸು ಈ ಸರ್ಕಾರಿ ಕಾಲೇಜುಗಳದಾಗಿದೆ. ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಬರ್ತಕ್ಕಂಥ ವಿವಿಧ ಕೋಟಾದ ಅಡಿಯಲ್ಲಿ ಬರುವಂಥ ಸೀಟ್ಗಳನ್ನು ನಾವು ನೋಡಿದ್ರೆ ಸ್ಟೇಟ್ ಕೋಟಾದ ಅಡಿಯಲ್ಲಿ KPCFಗೆ 40%, AMPCK ಮತ್ತು KRLMPCAಗೆ 25% ಸೀಟ್ಗಳು ಬರುತ್ತೆ. ಇದರಲ್ಲಿ 1.41 ಲಕ್ಷದಿಂದ 1.45 ಲಕ್ಷದವರೆಗೆ ವರ್ಷಕ್ಕೆ ಫೀಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ನೋಡೋದಾದ್ರೆ KPCF 40%, AMPCK ಹಾಗೂ KRLMPCA 55%ಗಳನ್ನು ಹೊಂದಿದ್ದು 15% NRI ಕೋಟಾದ ಅಡಿಯಲ್ಲಿ ಬರುತ್ತೆ ಹಾಗೂ ಇನ್ನಿತರ 5% ಸೀಟ್ಗಳನ್ನು ಹೊಂದಿದೆ. KPCF GMP ಹಾಗೆ ಓಪನ್ ಸೀಟ್ಗಳನ್ನು ಹೊಂದಿದ್ದು 50% ಸೀಟ್ಗಳನ್ನು ಹೊಂದಿದೆ. KPCFನ ಅಡಿಯಲ್ಲಿ ಅಥವಾ AMPCKನ ಅಡಿಯಲ್ಲಿ ಏನಾದರೂ ಅಡ್ಮಿಷನ್ ತಗೊಂಡ್ರೆ 7.38ರಿಂದ 20 ಲಕ್ಷದವರೆಗೆ 1 ವರ್ಷಕ್ಕೆ ಫೀಸ್ ಇರುತ್ತೆ. NRI ಕೋಟಾ ಅಥವಾ ಇನ್ನಿತರ ಕೋಟಾದಲ್ಲಿ ಏನಾದರೂ ಸೀಟ್ ತಗೊಂಡ್ರೆ 28ರಿಂದ 50 ಲಕ್ಷ ವರ್ಷದ ಫೀಸ್ ಇರುತ್ತೆ. AMPCK ಮತ್ತು KRLMPCAಗಳು MK, MA, ME, MU, MC, MM ಹಾಗೂ GMP ಮತ್ತು ಓಪನ್ ಸೀಟ್ಗಳನ್ನು ಹೊಂದಿದೆ. ವಿಸ್ತೃತ ರೂಪಕ್ಕಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ನೀವು ನೋಡಬಹುದು.
ನೀಟ್ ಫಲಿತಾಂಶದ ನಂತರ ವಿದ್ಯಾರ್ಥಿಗಳು ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ದಾಖಲಾತಿಗಳ ಪರಿಶೀಲನೆ ನಡೆಯುತ್ತೆ. ದಾಖಲಾತಿಗಳ ಪರಿಶೀಲನೆಯ ನಂತರ ಆನ್ಲೈನ್ ಚಾಯ್ಸ್ ಫಿಲ್ಲಿಂಗ್ ಅಥವಾ ಆಪ್ಷನಲ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಅವ್ರ ಇಚ್ಛೆಯ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಸೀಟ್ಗಳ ಅಲಾಟ್ಮೆಂಟ್ ನಡೆಯುತ್ತೆ. ಸೀಟ್ ಅಲಾಟ್ ಆದ ನಂತರ ಅಭ್ಯರ್ಥಿಯು ಕೊಟ್ಟಿರ್ತಕ್ಕಂಥ ಕಾಲೇಜಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಬಹುಮುಖ್ಯವಾಗಿ 85% ಸ್ಟೇಟ್ ಕೋಟಾದ ಅಡಿಯಲ್ಲಿ ಯಾವ ಅಭ್ಯರ್ಥಿಗಳು ಬರ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಕರ್ನಾಟಕದ ವಿದ್ಯಾಸಂಸ್ಥೆಯಲ್ಲಿ 1 ರಿಂದ 12ನೇ ತರಗತಿಯ ನಡುವೆ ಕನಿಷ್ಠ 7 ವರ್ಷಗಳು ಓದಿರ್ತಕ್ಕಂಥ ಹಾಗೂ 10ನೇ ಅಥವಾ 12ನೇ ತರಗತಿಯನ್ನ ಕರ್ನಾಟಕದಲ್ಲಿ ತೇರ್ಗಡೆ ಹೊಂದಿರತಕ್ಕಂಥ ಅಭ್ಯರ್ಥಿ ಅಥವಾ ಅಭ್ಯರ್ಥಿಯು 11 ಮತ್ತು 12ನೇ ತರಗತಿಯನ್ನು ಕರ್ನಾಟಕದ ವಿದ್ಯಾಸಂಸ್ಥೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಹಾಗೂ ಅವರ ಪೋಷಕರಲ್ಲಿ ಯಾರಾದರೂ ಒಬ್ಬರು ಕನಿಷ್ಠ 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸವನ್ನ ಹೊಂದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಅನ್ನ ಸಂಪರ್ಕಿಸಿ. ಈಗ ನಾವು ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಕೊಡಬೇಕಾಗಿರ್ತಕ್ಕಂಥ ದಾಖಲಾತಿಗಳ ಬಗ್ಗೆ ನೋಡೋಣ. ಅಕಾಡೆಮಿಕ್ ಎಲಿಜಿಬಿಲಿಟಿ ಮಾರ್ಕ್ ಶೀಟ್ಸ್ ಅಥವಾ ಸರ್ಟಿಫಿಕೇಟ್ಸ್, ನೀಟ್ ಅಡ್ಮಿಟ್ ಕಾರ್ಡ್ ಮತ್ತು ಮಾರ್ಕ್ ಶೀಟ್, ಅಭ್ಯರ್ಥಿಯು ರಿಸರ್ವೇಷನ್ ಅಲ್ಲಿ ಬರೋದಾದ್ರೆ ಕ್ಯಾಟಗರಿ ಸರ್ಟಿಫಿಕೇಟ್ಸ್, PWD ಅಥವಾ PH ಸರ್ಟಿಫಿಕೇಟ್ಸ್, ಅಭ್ಯರ್ಥಿಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಟಾದ ಅಡಿಯಲ್ಲಿ ಬರೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಹಾಗೂ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಗುರುತಿನ ಚೀಟಿ ಮತ್ತು ಇನ್ನಿತರ ದಾಖಲಾತಿಗಳು. ಸ್ಕಾಲರ್ಶಿಪ್ನ ಬಗ್ಗೆ ನೋಡೋದಾದ್ರೆ SC, ST, OBC ಮತ್ತು ಕ್ಯಾಟಗರಿ 1ನ ಅಭ್ಯರ್ಥಿಗಳು ಫೀ ಎಕ್ಸಂಪ್ಷನ್ ಬೆನಿಫಿಟ್ಗೆ ಅರ್ಹರಾಗಿರ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಅನ್ನ ಸಂಪರ್ಕಿಸಿ. ಸರ್ವಿಸ್ ಬಾಂಡ್ನ ಬಗ್ಗೆ ನೋಡೋದಾದ್ರೆ ವೈದ್ಯಕೀಯ ಕಾಲೇಜುಗಳಿಂದ ಪದವಿಯನ್ನ ಪಡೆದ ಅಭ್ಯರ್ಥಿಗಳು ಕಡ್ಡಾಯವಾಗಿ 1 ವರ್ಷಗಳ ಕಾಲ ಗ್ರಾಮೀಣ ಭಾಗದಲ್ಲಿ ಸೇವೆಯನ್ನ ಮಾಡಬೇಕಾಗುತ್ತೆ ಅಥವಾ 10 ಲಕ್ಷ ರೂಪಾಯಿಗಳ ಪೆನಾಲ್ಟಿಯನ್ನ ತೆರಬೇಕಾಗುತ್ತೆ. ಇದರೊಂದಿಗೆ ನಾವು ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ಕೌನ್ಸಿಲಿಂಗ್ಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತ ಮಾಹಿತಿಯನ್ನ ನೀಡಿದ್ದೇವೆ ಎಂದು ಭಾವಿಸುತ್ತೇವೆ. ಧನ್ಯವಾದಗಳು.